ಆಸ್ತಿಗೋಸ್ಕರ ಆಗಿರೋದು ಅಟ್ಯಾಕ್. ಬಾಮೈದಾದ ಸುಮನ್ ಬಾಬು ಅಂತ ನಮ್ಮ ಮಿಸಸ್ ಅವ್ರ ಅಣ್ಣ ಎಲ್ಲ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ನಮ್ಮ ತಾಯಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಬಂದು ಸೈನ್ ಮಾಡು ಅಂತ. ನಾನು ಸೈನ್ ಮಾಡ್ಬೇಕಂತ, ರಿಲೀಸ್ ಡೀಡ್ ಮಾಡ್ಕೊಡ್ಬೇಕು ಅಂತ ಅಷ್ಟು. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಅರ್ಜುನ್ ಅವ್ರಿಗೆ ಅವ್ನು ಸುಮ್ಮನೆ ಕಾರಣ ಆಗುತ್ತೆ. ನಾಯಿ ಬಂತು, ನಾಯಿನ ಒಂದೇ ಏಟ್ಗೆ ಹಾಕಿದ್ರು. ಆಮೇಲೆ ಕಾರು ಇದೆಲ್ಲ ಪುಡಿ ಮಾಡಿದ್ರು, ನಮ್ಗೆ ಮಾಡಲಿಲ್ಲ. ಸ್ಲೋ ಮಾಡಿದ್ರು ಬಡ್ಡ ಹಾಕೊಂಡು ಲೈಕ್ ಅಣ್ಣ ತಂಗಿ ಅಂತಂದ್ರೆ, ಸಹೋದರರು ಅಂತಂದ್ರೆ, ಸ್ನೇಹಿತರು ಅಂತಂದ್ರೆ ಒಂದು ರೀತಿಯಾದಂತಹ ಬಾಂಧವ್ಯ ಸಂಬಂಧ, ಅವಿನಾಭಾವ ರೀತಿಯಾದಂತಹ ಆ ಒಂದು ಭಾವನಾತ್ಮಕವಾದಂತಹ ಸಂಬಂಧಗಳಿತ್ತು. ಆದ್ರೆ ಇವತ್ತು ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂದಿರೋದ್ರಿಂದ ಯಾವುದೇ ಸಂಬಂಧಗಳಿಗೂ ಬೆಲೆ ಇಲ್ಲ. ಕೇವಲ ಹಣ ಇಲ್ಲಿ ಪ್ರಮುಖ ಪಾತ್ರ. ಇನ್ನೆಲ್ಲವೂ ಕೂಡ ನಗಣ್ಯ ಅನ್ನೋದಕ್ಕೆ ಕಳೆದ ರಾತ್ರಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಮೈಲಸಂದ್ರದ ದಿಣ್ಣೆಯಲ್ಲಿ ಇಲ್ಲಿ ತಂಗಿಯ ಮನೆ ಮೇಲೆ ಅಣ್ಣ ಮತ್ತು ಅತ್ತಿಗೆಯೇ ಗೂಂಡಗಳನ್ನ ಕಳಿಸಿ ದಾಳಿ ಮಾಡಿಸಿರುವಂತಹ, ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಿದೆ. ಅಕ್ಷರಶಃ ಆ ದಾಳಿಕೋರರು ಕೈಯಲ್ಲಿ ಲಾಂಗು ಮಚ್ಚುಗಳನ್ನ ಹಿಡಿದು ಆ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಯಾರಾದ್ರೂ ಆ ಸಂದರ್ಭದಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರನ್ನ ಕೊಲೆ ಮಾಡ್ತಿದ್ರು ಇವರು, ಮತ್ತು ಧಮಕಿಗಳನ್ನ ಹಾಕಿದ್ದಾರೆ. ಇಡೀ ಮನೆಯಲ್ಲಿ ಇರುವಂತಹ ಎಲ್ಲ ಕಿಟಕಿ ಗಾಜುಗಳನ್ನ ಹೊಡೆದಿದ್ದಾರೆ ಮತ್ತು ಬಾಗಿಲುಗಳನ್ನ ಹೊಡೆದಿದ್ದಾರೆ. ಅಲ್ಲಿ ಪಕ್ಕದಲ್ಲಿದ್ದಂತ ಅಂಗಡಿಯವರು ಬಂದಾಗ ಅವರ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಈ ಒಂದು ಅಟ್ಟಹಾಸವನ್ನ ನೋಡ್ತಾ ಇದ್ರೆ ಎಂತವರು ಕೂಡ ಬೆಚ್ಚಿ ಬೀಳಿಸುವಂತ ಘಟನೆ ಇದಾಗಿದೆ. ಇಷ್ಟಕ್ಕೂ ಈ ಒಂದು ಘಟನೆಗೆ ಕಾರಣ ಏನು ಅಂತೇಳಿ ದಾಳಿಗೆ ಒಳಗಾದಂತಹ ಮನೆ ಯಜಮಾನರು ಏನ್ ಮಾತನಾಡಿದ್ರು ಮತ್ತು ಮನೆ ಮಗ, ಇನ್ನು ದಾಳಿಯ ಪ್ರಮುಖ ಕೇಂದ್ರ ಬಿಂದುವೇ ದಾಳಿ ಮಾಡಿಸಿದಂತ ಅವರ ತಂಗಿ ದಿವ್ಯಾ ಏನ್ ಮಾತನಾಡಿದ್ರು, ಅಣ್ಣ ಮತ್ತು ಅತ್ತಿಗೆಯ ಬಗ್ಗೆ ಅವರು ಏನೆಲ್ಲ ಹೇಳಿದ್ರು, ಆಸ್ತಿಗಾಗಿ, ಕೇವಲ ಒಂದು ರಿಲೀಸ್ ಡೀಡ್ಗಾಗಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮತ್ತೆ ನೀನೇನಾದ್ರೂ ಬಂದು ಆ ಒಂದು ರಿಲೀಸ್ ಡೀಡ್ಗೆ ಸಹಿಯನ್ನ ಮಾಡಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರಂತೆ. ಈ ಒಂದು ಮೈಲಸಂದ್ರದಲ್ಲಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿರವರ ಕುಟುಂಬ ಆತಂಕದಲ್ಲಿದೆ, ಭಯಭೀತರಾಗಿದ್ದಾರೆ. ಈ ಒಂದು ಘಟನೆಯಿಂದಾಗಿ ಮೈಲಸಂದ್ರ ಸುತ್ತಮುತ್ತಲೂ ಕೂಡ ಒಂದಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮೈಲಸಂದ್ರದ ದಿಣ್ಣೆಯಲ್ಲಿರುವಂತಹ ಈ ಒಂದು ವಿಶ್ವನಾಥ್ ರೆಡ್ಡಿರವರ ಮನೆಯ ಮೇಲೆ ಅವರು ತಂದಿರ್ತಕ್ಕಂಥ ಸೊಸೆಯ ಅಣ್ಣ ಸುಮನ್ ಮತ್ತು ಅವರ ಅತ್ತಿಗೆ ಪವಿತ್ರ ಅವರಿಗೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಕಿತ್ಗನೂರ್ನಲ್ಲಿ 3 ಎಕರೆ ಜಮೀನಿದೆಯಂತೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ತಂಗಿ ದಿವ್ಯಾ ನೀನ್ ಬಂದು ರಿಲೀಸ್ ಡೀಡ್ಗೆ ಸಹಿ ಮಾಡ್ಬೇಕು ಅಂತೇಳಿ ಹಲವು ಬಾರಿ ಅವರಿಗೆ ಧಮಕಿಯನ್ನ ಹಾಕಿದ್ದಾರೆ. ದಿವ್ಯಾ, ನನಗೆ ಅದೇನ್ ಬರ್ಬೇಕಿದೆಯೋ ನನಗೆ ಕೊಟ್ಬಿಡಿ, ಬಂದು ನಾನು ಸಹಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಿನಗೆ ಏನು ಒಂದ್ ಇಂಚನ್ನು ಕೂಡ ಕೊಡೋದಿಲ್ಲ, ಬಂದು ಸಹಿ ಮಾಡ್ಬೇಕಷ್ಟೇ, ಇಲ್ದಿದ್ರೆ ನಮ್ಮನ್ಯಾರನ್ನು ಕೂಡ ಉಳಿಸೋದಿಲ್ಲ ಅಂತೇಳಿ ಈ ಹಿಂದೆ ಎಚ್ಚರಿಕೆ ನೀಡಿದ್ರಂತೆ. ಅದರ ಮುಂದುವರೆದಂತಹ ಭಾಗವೇ ರಾತ್ರಿ ನಡೆದಂತಹ ದಾಳಿ. ಈ ದಾಳಿಯಲ್ಲಿ ಇಡೀ ಮನೆ ಛಿದ್ರವಾಗಿದೆ, ಅಂದ್ರೆ ಕಿಟಕಿ ಗಾಜುಗಳೆಲ್ಲವೂ ಕೂಡ ಛಿದ್ರವಾಗಿದೆ. ನಿಲ್ಲಿಸಲಾಗಿದ್ದಂತಹ ಕಾರು ಎಲ್ಲ ಗಾಜುಗಳನ್ನು ಕೂಡ ಪುಡಿ ಮಾಡಿದ್ದಾರೆ. ಈ ಒಂದು ಘಟನೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ದಾಳಿಯ ಪ್ರಮುಖ ಕೇಂದ್ರ ಬಿಂದು ಆಗಿದ್ದಂತ ದಿವ್ಯಾ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಯಾಕೆ ಅಟ್ಯಾಕ್ ಮಾಡಿದ್ರು? ಇದು ಆಸ್ತಿಗೋಸ್ಕರ ಆಗಿರೋದು ಅಟ್ಯಾಕ್. ಈಗ ನೀವು ತಂಗಿ, ನಿಮ್ಗೇನ್ ಪಾಲ್ ಕೊಡ್ಬೇಕು ಕೊಡಬಾರ್ದು, ಆ ರೀತಿ ಕೊಡ್ಬೇಕು ಅಂತ ಅಷ್ಟೇ. ನಾವೇನ್ ಕೇಳಿಲ್ಲ. ಕೋರ್ಟಲ್ಲಿ ಕೇಸ್ ನಡೀತದೆ ನಮ್ಮ ಅತ್ತೆದು, ನಾನೇನು ಹಾಕಿಲ್ಲ ಅಷ್ಟೇ. ಪ್ರಾಬ್ಲಮ್ ಇದು 2 years ಇಂದ ನಡೀತಾ ಇದೆ. ನಮ್ಮ ಅತ್ತೆದು 15 years ಇಂದ ನಡೀತಾ ಇದೆ. ನಾನೇನು ಕೇಸ್ ಹಾಕಿಲ್ಲ. ಅಲ್ಲ, ರಾತ್ರಿ ನಿಮ್ಮ ಮನೆ ಹತ್ರ ಯಾಕೆ ಬಂದು? ನಮ್ಮ ತಾಯಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಬಂದು ಸೈನ್ ಮಾಡು ಅಂತ. ನಾನು ಸೈನ್ ಮಾಡ್ಬೇಕಂತ, ರಿಲೀಸ್ ಡೀಡ್ ಮಾಡ್ಕೊಡ್ಬೇಕು ಅಂತ ಅಷ್ಟೇ. ಅಂದ್ರೆ ನೀವು ರಿಲೀಸ್ ಡೀಡ್ ಮಾಡ್ಕೊಡ್ಲಿಲ್ಲ? ನಾನು ಮಾಡ್ಕೊಡಲ್ಲ ಅಂದೆ. ಅದಕ್ಕೆ ಬಂದಿರ್ತಾರೆ. ಇದು ವಿಂಡೋಸ್, ಅದು ಕಾರು ಎಲ್ಲ ಇದು ಮಾಡಿದ್ದಾರೆ.
ಎಷ್ಟು ಜನ ಬಂದಿದ್ರಮ್ಮ? 3 ಜನ, 3+1 4 ಜನ ಅನ್ಸುತ್ತೆ. ನಿಮ್ಮ ಅಣ್ಣನೂ ಬಂದಿದ್ರಾ? ಬಂದಿದ್ದಾನೆ. ಅವ್ರು ಏನಾದ್ರು ಹೇಳಿದ್ರ ಕಿಚ್ಚಾಡೋದು? ಇಲ್ಲ ಇವ್ರ ಅರ್ಜುನ್ ಅಂತ ಕಿರ್ಚಾಡ್ತಾ ಇದ್ರು, ಅಷ್ಟು ಕೇಳಿಸ್ಕೊಂಡೆ. ಪವಿತ್ರ ರೆಡ್ಡಿ ಯಾರು? ಅವ್ರ ವೈಫ್. ಅವ್ರು ಬಂದಿದ್ರಾ? ಅವ್ರು ಬಂದಿಲ್ಲ, ಬಟ್ ಅವ್ರದ್ದೇ ಕಾರು, ಬಟ್ ಅವರೇ ಹೇಳಿ ಕಳ್ಸಿರೋದು. ರಾತ್ರಿ ಯಾರು ಇದ್ರು ನಿಮ್ಮ ಮನೇಲಿ? ಯಾರು ಇದ್ರು? ನಾನು, ನಮ್ಮ ಅತ್ತೆ, ನಮ್ಮ ಮಾವ, 3 ಜನ ಅಷ್ಟೇ. ಅವ್ರು ಬಂದ ನೀವು ಆಚೆ ಇದ್ರ ಒಳಗಡೆ ಇದ್ದೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅರ್ಜುನ್ ಅವ್ರಿಗೆ ಅವ್ರು ಸುಮ್ಮನೆ ಕಾರಣ ಆಗುತ್ತೆ. ಅಂದ್ರೆ ಏನಾದ್ರು ನಿಮ್ ಪ್ರಾಣ ಬೆದರಿಕೆ ಇದೆಯಾ? ಇದೆ, ನಿಮ್ಮ ಅಣ್ಣನ ಕಡೆಯಿಂದ ನಮ್ಮ ಕಡೆಯಿಂದ. ಈಗ ಆಸ್ತಿ ಬರ್ದು ಕೊಟ್ಬಿಟ್ರೆ ಈ ಸಮಸ್ಯೆ ಇರಲ್ಲ ಅಂತ ಇರಲ್ಲ. ಏನ್ ಹೇಳ್ತಾರಮ್ಮ ಕಾಮನ್ ಆಗಿ ನಿಮ್ ಜೊತೆ ಅವ್ರು ಮಾತಾಡ್ಬೇಕಾದ್ರೆ? ನಾನು ಅವ್ರು ಮಾತಾಡಲ್ಲ, 2 ವರ್ಷನೇ ಮಾತಾಡಲ್ಲ. ಸುಮಾರು ದಿನ ನಾವಿಬ್ರು ಮಾತಾಡಲ್ಲ, ನಮ್ಮಿಬ್ರಿಗೂ ಅಷ್ಟು ಕನೆಕ್ಷನ್ ಇಲ್ಲ. ಹಾಗೆ ದಿವ್ಯಾ ಅವರ ಪತಿ ಅರ್ಜುನ್ ಕೂಡ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಸುಮಾರು ಒಂದು 9:30, 9:45ಗೆ ಇಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಸುಮಾರು ಒಂದು 4 ಜನ ಬಂದಿದ್ದಾರೆ. ಅದರಲ್ಲಿ ನನ್ನ ಬಾಮೈದಾದ ಸುಮನ್ ಬಾಬು ಅಂತ, ನಮ್ಮ ಮಿಸಸ್ ಅವ್ರ ಅಣ್ಣ, ಅವನ ಜೊತೆ 3 ಜನ ಎಲ್ಲ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ತಿರ್ಗಾ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ತೊಗೊಂಡು ಇಲ್ಲಿ ಮನೆ ಹತ್ರ ಬಂದು ಕಿಟಕಿ ಆಮೇಲೆ ಕಾರು, ಬೈಕು, ಬಾಕ್ಲೆಲ್ಲ ಹೊಡೆದು ಬಿಡಲ್ಲ, ಇವತ್ತು ಎತ್ಬಿಡಬೇಕು ಅದೆಲ್ಲ ಇದು ಮಾಡಿ ನಮ್ಮ ತಂದೆ ತಾಯಿ, ನಮ್ಮ ವೈಫ್ 3 ಇದ್ದಿದ್ದು ಮನೆ ಒಳಗಡೆ. ಆಮೇಲೆ ನಾನು ಬಂದೆ, ಅವ್ರು ಇದ್ದವಾಗೇ ಬಂದೆ ನಾನು. ಆಮೇಲೆ ಬಂದಾಗ ತಿರ್ಗಾ ಯಾಕೆ ಏನು ಅಂದಾಗ ಅವರು ನಮ್ಮ ಅಂಗಡಿ ಪಕ್ಕದಲ್ಲಿ ಇರೋನು ಒಂದು ಅಡ್ಡ ಬಂದಿದ್ದಕ್ಕೆ ಅವನ ಕಾಲಿಗೆ ಏಟ್ಬಿಟ್ಟು. ನಿಮ್ಮೇಲೆ ಅಟ್ಯಾಕ್ ಮಾಡಕ್ ಬಂದ? ಹೌದು, ಬಂದಿದ್ದೆ. ತಪ್ಪಿಸ್ಕೊಂಡು ಓಡೋದು, ತಪ್ಪಿಸ್ಕೊಂಡು ನನ್ನ ಕಾಪಾಡೋದಕ್ಕೆ ನಮ್ಮ ಅಂಗಡಿ ಒಬ್ಬ ಬಂದ ಅಡ್ಡಕ್ಕೆ, ಅವನು ಬದೇ ಬಿಟ್ಟು. ಕೈಯಲ್ಲಿ ಏನಿತ್ತು ಅವ್ರ ಕೈಲಿ? ಎಲ್ಲ ಲಾಂಗ್ಗಳು, ತಲ್ವಾರು, ಅದೇ. ಎಷ್ಟು ಜನ? 4 ಜನ ಇದ್ದಾರೆ. ಏನಪ್ಪ ನಿನ್ನ ಆಸ್ತಿನ ನಿನ್ಗೇನಾದ್ರು ಮಾತಾಡಿದ್ದೀನಾ, ಏನು ಹೇಳಿದ್ದೀನ? ನೀನೇನು ಸುಮ್ಮನೆ ನಮ್ಮ ತಂದೆ ಫೋನ್ ಮಾಡೋದು, ಅವ್ರಿಗೆ ಫೋನ್ ಮಾಡೋದು, ಬೆದರ್ಸೋದು ಏನಕ್ಕೆ ಮಾಡ್ತೀವಿ ಅಂತ ಸುಮಾರು ಒಂದು 4-5 ತಿಂಗಳಿಂದ ಹೇಳಿದ್ದೀನಿ. ನನ್ನ ಕಾನ್ಫರೆನ್ಸ್ಗೆಲ್ಲ ಮಾತಾಡಿದ್ದೀನಿ ಅವ್ರ ಹತ್ರ. ಅದೇ ಲಾಸ್ಟ್. ರಿಲೀಸ್ ಡೇಟ್ ಮಾಡ್ಕೊಡ್ಲಿಲ್ಲ ಅಂತ ಅಟ್ಯಾಕ್? ರಿಲೀಸ್ ಡೇಟ್ ಮಾಡಿಕೊಡ್ಬೇಕು, ಎಲ್ಲ ಆಸ್ತಿನೂ ಬರ್ಸ್ಕೊಂಡು ಸ್ಲೋ ಮಾಡಿದ ಬಡ್ಡ ಹಾಕೊಂಡು ಲೈಕ್ ಏನೋ ಹಿಂದಿದ ಹೇಳ್ತಿದ್ದ, ನನ್ಗೆ ಕ್ಲೀನಾಗಿ ಅರ್ಥ ಆಗಿಲ್ಲ. ಗೊತ್ತಾಯ್ತು ಅವನೇನೋ ಅಟ್ಯಾಕ್ ಮಾಡಕ್ ಹೋಗ್ತಾನಂತ. ಅಟ್ಯಾಕ್ ಮಾಡ್ತಾ ನಾನು ಇದ್ಬಿಟ್ಟು ಹಿಂದೆ ಬಂದೆ. ನಾನು ಹಿಂದೆ ಬಂದು ನೋಡ್ಬಿಟ್ಟು ನನ್ನ ಆಟಾಡ್ಸ್ಕೊ ಬಂದ. ನಾನು ತಿರ್ಗಿ ನೋಡಿದ್ರೆ ಮುಂದೆ ಓಡ್ತಾನೆ ಹೋಗ್ತಿದ್ದೆ, ಮುಂದೆಂದು ಒಬ್ಬ ಅಟ್ಯಾಕ್ ಮಾಡ್ದ. ಸೊ ನಾನು ಹೆಲ್ಮೆಟ್ ಹಾಕೊಂಡಿದ್ದಿಂದ ಮುಂದೆ ಬಿದ್ದು ಕೈ ಕಾಲ ಫುಲ್ ಲೇಟ್ ಆಗಿತ್ತು. ಆಮೇಲೆ ಕಾಲು ಹೊಡೆದ್ರು, ಲಾಂಗ್ ಇಟ್ಕೊಂಡು ಕಾಲಲ್ಲಿ ಹೊಡೆದು ಫುಲ್ ಕಾಲು ಒಂಚೂರು ನಡೆಯೋಕ್ಕಾಗ್ತಿಲ್ಲ, ಸ್ಟಿಚಸ್ ಹಾಕವ್ರೆ. ಮುಗಿಸ್ಕೊಂಡು ಹಂಗೆ ಅವರು ಫ್ರೆಂಡ್ಸ್ ಎಲ್ಲ ಬಂದ್ರು ಅಂದ್ಬಿಟ್ಟು ಅಣ್ಣಂದಿರವರೆಲ್ಲ ಬಂದರು. ಆ ಟೈಮಲ್ಲಿ ಅವ್ರು ಕಾರಲ್ಲಿ ಹೊಡೋವ್ರೆ. ಎಷ್ಟು ಜನ ಇದ್ರು? ನನ್ನ ಅಟ್ಯಾಕ್ ಮಾಡಿದ್ದು. ಏನಿತ್ತು ಕೈಗಳಲ್ಲಿ? ಲಾಂಗ್ ಇತ್ತು, ಲೈಕ್ ಅಂದ್ರೆ ಮಚ್ತರ ಇತ್ತು. ಅಂದ್ರೆ ನೀನ್ ಪರಿಚಯ ಇದ್ರ ಅಥವಾ ಸುಮ್ಮನೆ ಓಡಾಡ್ಸಿದ್ರ? ಯಾರಂತಾನೆ ಗೊತ್ತಿಲ್ಲ, ಯಾರೋ ಚಿಕ್ಕ ಹುಡುಗರು, ಲೈಕ್ ಒಂದು 14-15 ಇಯರ್ಸ್ ಇರುತ್ತೆ ಅವ್ರಿಗೆ. ನಿನ್ನ ಹತ್ರ ಮೊಬೈಲ್ ಏನಾದ್ರು ಕಿತ್ಕೊಂಡ್ರು? ನಾನು ಬಿದ್ದೋಗಿದೆ, ನನ್ನ ಕೈಯಲ್ಲಿ ಮೊಬೈಲ್ ಇತ್ತು. ಮೊಬೈಲ್ ಎತ್ಕೊಂಡು ಅವ್ರು ಓಡೋದ್ರು. ಆಮೇಲೆ ಒಂಚೂರು ಟ್ರ್ಯಾಕಿಂಗ್ ಅಲ್ಲಿ ಇತ್ತು, ಚಾರ್ಜ್ ಕಮ್ಮಿ ಇದರಿಂದ ಸ್ವಿಚ್ ಆಫ್ ಆಗೋಯ್ತು. ಈ ಒಂದು ಘಟನೆಯಿಂದಾಗಿ ಈ ಮನೆಯ ಯಜಮಾನರಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿರವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಅವ್ರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಊಟ ಮಾಡ್ತಾ ಇದ್ವಿ, 4 ಜನ ಒಳಗೆ ಮೊಚ್ಚಗಳೆತ್ಕೊಂಡು ಓಡ್ ಬಂದ ತಕ್ಷಣ ನಾವೇನು ಮಾಡಿದ್ರಿ, ಈ ಬಾಗಿಲು ತೆಗೆದು ಓಡ್ ಬಂದು ಬಾಗಿಲು ಹಾಕ್ಬಿಟ್ಟು ನಿಂತ್ಕೊಂಡ್ವಿ. ಎಲ್ಲನೂ ಬಾಗಿಲು ಕಿಟಕಿಗಳು ಇವೆಲ್ಲ ಒಗಡಿತು. ನಾಯಿ ಬಂತು, ನಾಯಿನ ಒಂದೇ ಏಟ್ಗೆ ಹಾಕಿದ್ರು. ಆಮೇಲೆ ಕಾರು ಇದೆಲ್ಲ ಪುಡಿ ಮಾಡಿದ್ರು, ನಮ್ಗೆ ಮಾಡಲಿಲ್ಲ. ಬಾಗಿಲು ಬಂದ್ಬಿಡತ್ತೆ ಅಂತ ನಮ್ಮ ಕೈನಲ್ಲಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ವಿ. ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ, ಯಾರೂ ದುಶ್ಮನ್ಗಳೇ ಇಲ್ಲ, ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಎಷ್ಟು ಜನ ಬಂದಿದ್ರು? 4 ಜನ ಬಂದಿದ್ರು. ಅದೇನ್ರಲ್ಲಿ ಬಂದಿದ್ರು ನಾವು ನೋಡಿಲ್ಲ ಸರ್. ಅಂದ್ರೆ ಈಗ ಅವರು ಗೇಟ್ ಒಳಗಡೆ ಎಂಟರ್ ಆಗ್ತಾ ತಕ್ಷಣ ನಾಯಿ ಬಗಳ್ತು. ನಾಯಿ ಬಗಳ್ದ್ರೆ ನಾವು ನೋಡ್ಕೊಳ್ವಿ ಅಷ್ಟೇ. ಮೊಚ್ಚಗಳು ನೋಡ್ಬಿಟ್ಟು ನಾವು ಈಗ ಡೋರ್ ಹಾಕ್ಕೊಂಡ್ವಿ. ಏನು ಇಲ್ಲ, ಯಾರಿಗೂ ಏನು ಬೈದಿದ್ದು ನಮ್ಗೆ ಕೇಳಿಸಲಿಲ್ಲ ಸರ್. ಈ ಡಮ್ಮ ಸೌಂಡ್ಗಳಲ್ಲಿ ನಾವು ಬೈದಿದ್ದು ನಮ್ಗೆ ಕೇಳಿಸಲಿಲ್ಲ. ಒಟ್ನಲ್ಲಿ ಈ ಒಂದು ಆಸ್ತಿಗಾಗಿಯೇ ತಂಗಿ ಮನೆ ಮೇಲೆ ದಾಳಿ ಮಾಡಿಸುವಂತಹ ಈ ಸುಮನ್ ರೆಡ್ಡಿ ಮತ್ತು ಪವಿತ್ರ ತಂಗಿ ಮನೆಯವರು ನೆಮ್ಮದಿಯಾಗಿರ್ಲಿ ಅಥವಾ ಅವ್ರು ಚೆನ್ನಾಗಿರ್ಲಿ ಅಂತ ಹಾರೈಸೋದನ್ನ ಬಿಟ್ಟು ಆಸ್ತಿಗಾಗಿ ಈ ರೀತಿಯಾದಂತಹ ದಾಳಿ, ಈ ರೀತಿಯಾದಂತಹ ಭಯಪಡಿಸುವಂಥದ್ದು, ಈ ಕಿರಾತಕತನವನ್ನ ಏನಂತ ಹೇಳ್ಬೇಕು, ಇದೆಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಈ ಘಟನೆ ಇಷ್ಟಾದ್ರೂ ಕೂಡ ಬನ್ನೇರುಘಟ್ಟ ಪೊಲೀಸ್ನ ಇನ್ಸ್ಪೆಕ್ಟರ್ ಕೆಂಪೇಗೌಡರು ಇದುವರೆಗೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಆ ಇನ್ಸ್ಪೆಕ್ಟರ್ನ
ದರ್ಪ ಏನಂತ ಹೇಳ್ಬೇಕು, ಅಥವಾ ಅವರ ಎಷ್ಟರ ಮಟ್ಟಿಗೆ ಅವರು ಜವಾಬ್ದಾರಿಯನ್ನು ವಹಿಸ್ತಾರೆ ಅನ್ನೋದಕ್ಕೆ ಅವರು ನಡ್ಕೊಳ್ತಾ ಇರುವಂತ ರೀತಿಯು ಕೂಡ ಒಂದು ಸಾಕ್ಷಿಯಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.